ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇವತ್ತಿನ ನಮ್ಮ ಮಿರ್ಚಿ ಮಂಡಕ್ಕಿ ಈ ನಾಡು ಕಂಡಂತಹ, ಈ ದೇಶ ಕಂಡಂತಹ ಅತ್ಯಂತ ನಿಸ್ವಾರ್ಥ ರಾಜಕಾರಣಿ ರಾಹುಲ್ ಗಾಂಧಿ ಅವರಿಗೆ ಅರ್ಪಣೆ. ಮತ್ತೇನ್ರಿ, ಸ್ವಲ್ಪರೇ ಸ್ವಾರ್ಥ ಮನೋಭಾವ ಇರ್ಬೇಕಲ್ಲೇನ್ರಿ? ತಮ್ಮ ಪಕ್ಷ ಗೆಲ್ಲಬೇಕು, ತಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋ ಸ್ವಾರ್ಥ ಒಂದ್ ಸ್ವಲ್ಪನೂ ಇಲ್ಲ ಅವರಿಗೆ. ಕೇರಳದಾಗ ರೋಡ್ ಶೋ ಮಾಡ್ಲಿಕತ್ತಾರ, ಯಾರ ಪರವಾಗಿ ಮಾಡ್ಲಿಕತ್ತಾರ ಅಂತ ಕನ್ಫ್ಯೂಸ್ ಆಗೋಷ್ಟ್ರ ಮಟ್ಟಿಗೆ 2 ಸೆಕೆಂಡ್ ವಿಡಿಯೋದಾಗ ನೋಡ್ಬೇಕು ನೀವು, ಪೆಟ್ರೋಲ್ ಟ್ರಕ್ಗಳು ಎಷ್ಟು ಕಾಣತಾವ. ಅಲ್ಲ, ಅವ್ರ ಟೀಮ್ ಕ್ಯಾಮ್ರಾಮನ್ ಸಹಿತ ಅದನ್ನ ಚಂದ ಫೋಕಸ್ ಮಾಡಿ ಕ್ಯಾಪ್ಚರ್ ಮಾಡ್ಯಾರಲ್ಲ, ವಿಚಿತ್ರ ಅನ್ಸ್ಬಿಡತ್ ನನಗ್. ನೋಡ್ಬಿಡ್ರಿ. ರಾಹುಲ್ ಗಾಂಧಿ ಕೇರಳದಾಗ ರೋಡ್ ಶೋ ಮಾಡೋ ಮುಂದ ಪೆಟ್ರೋಲ್ ಟ್ರಕ್ಗಳು ಕಂಡಿದ್ದಕ್ಕ ಸಮಸ್ಯೆ ಅಲ್ರಪ್ಪ. ಆದ್ರೆ ಉಳಿದ ಎಲ್ಲಾ ಕಡೆ ಕಾಂಗ್ರೆಸ್ ಏನ್ ಪ್ರತಿಭಟನೆ ಮಾಡ್ಕೋತಿರ್ತೈತಿ, ಭಾರತದಾಗ ಇಂಧನ ಬಿಕ್ಕಟ್ಟೈತಿ, ಪೆಟ್ರೋಲ್ ಸಿಗಲ್ಲ, ಗ್ಯಾಸ್ ಸಿಗಲ್ಲ ಅಂತ ಅಳ್ತಿರ್ತಾರ. ಇಲ್ಲಿ ನೋಡಿದ್ರ ಎಲ್ಲಿ ನೋಡಿದ್ರು ಸಿಲಿಂಡರ್ಗಳು ಕಾಣ್ತಿರ್ತಾವ, ಪೆಟ್ರೋಲ್ ಟ್ರಂಕ್ಗಳು ಕಾಣ್ತಿರ್ತಾವ. ಅಲ್ಲ, ಏನ್ ಮಾಡ್ಬೇಕಂತೀನಿ ಇದ್ರ ಸಲುವಾಗಿ ಅವ್ರ ಪಾಪಿಗ ಅವ್ರ ಟೀಮ್ ಜೊತೆಗೆ ಡೀಪ್ ಡಿಸ್ಕಷನ್ ಮಾಡ್ಲಿಕ್ಕತ್ತಾರ, ಯಾಕೆ ಹಿಂಗಂತ ಹೇಳಿ. ಈಗ ಗೊತ್ತಾಯ್ತಾ ನಿಮಗೆಲ್ಲ? ರಾಹುಲ್ ಗಾಂಧಿಯನ್ನ ಬಿಜೆಪಿಯ ಪ್ರಚಾರಕ ಅಂತ ಯಾಕಂತಾರತ್ತ ಅರ್ಥ ಆಯ್ತಲ್ಲ ನಿಮಗ? ನೋಡ್ರಿ, ಕೇರಳದಾಗ ರೋಡ್ ಶೋ ಮಾಡೋ ಮುಂದ ಹಿಂಗೆ ಇಂಧನ ಟ್ಯಾಂಕರ್ಗಳು, ಪೆಟ್ರೋಲ್ಗಳನ್ನು ಸಾಗಿಸೋದನ್ನ ತೋರಿಸ್ತಾರ. ಯುವ ಟೀಮ್ನವರು ಇಷ್ಟು ಚಂದ ಕ್ಯಾಮ್ರಾದಾಗ ಕ್ಯಾಪ್ಚರ್ ಮಾಡಿ ತೋರಿಸ್ತಾರಂದ್ರ ಕನ್ಫ್ಯೂಸ್ ಆಗುದಿಲ್ಲ ಅಂತ ಹೇಳ್ಬಿಡ್ರಿ ನೀವು. ಮತ್ತೊಂದು ಕಡೆ ನೋಡಿದ್ರ ಕೇರಳದಾಗ ಬಿಜೆಪಿ ಅಭ್ಯರ್ಥಿ ಅಶ್ವಿನಿ ಅವರ ಮಾತು ಕೇಳಬೇಕು. 7 ಭಾಷೆಗಳ ನಾಡು ಕೇರಳದಾಗ, ಕನ್ನಡದಾಗ ಎಷ್ಟು ಚಂದ, ಎಷ್ಟು ಸ್ಪಷ್ಟ ಮಾತಾಡ್ತಾರ, ಕೇಳಿಸ್ಕೋಬೇಕು ಒಂದ್ಸಲ ನೀವು. ಮೈದಾನದಿಂದ ಇಲ್ಲಿವರೆಗೆ ಕೂಡ ನೀವು ನನ್ನ ಜೊತೆ ಆ ಬಿಸಿಲು ಅಂತ ನೋಡದೆ ನಿಮ್ಮ ಹಸನ್ ಮುಖದಿಂದ ನನ್ನನ್ನ ಇಲ್ಲಿ ತನಕ ನಿಮ್ಮ ಕರ್ಕೊಂಡು ಬಂದಿದ್ದೀರಿ. ಆ ಒಂದು ನಿಮ್ಮ ಪ್ರೀತಿ, ವಿಶ್ವಾಸ, ಬೆಂಬಲವೇ ನನಗೆ ಸಾಕು. ನನಗೆ ನೀವು ಖಂಡಿತವಾಗ್ಲೂ ನನ್ನನ್ನು ಗೆಲ್ಲಿಸಿ ನಾಡಿದ್ದು ವಿಧಾನಸಭೆ ಕಳಿಸ್ತೀರಿ ಅಂತ ಹೇಳುವಂತಹ ಒಂದು ವಿಶ್ವಾಸ ಮತ್ತು ಆತ್ಮವಿಶ್ವಾಸ ನನಗೆ ತುಂಬಿಸಿದ್ದೀರಿ. ಹೀಗೆ ಇನ್ನು 15 ದಿವಸಗಳ ಕಾಲ ಸತತವಾಗಿ ನನ್ನೊಟ್ಟಿಗೆ ಇದ್ದು ನೀವು ಭಾರತೀಯ ಜನತಾ ಪಕ್ಷವನ್ನ ಗೆಲ್ಲಿಸಬೇಕು ಅಂತ ಮಾತ್ರ ಕೇಳ್ಕೊಳ್ತಾ, ನಾನು ಎಲ್ಲರಿಗೂ ಕೂಡ ನನ್ನ ಮನದಾಳದ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ಕೊಡ್ತಾ ಇದ್ದೀನಿ. ಜೈ ಭಾರತ್ ಮಾತೆ. എല്ലാവർക്കും നമസ്കാരം. ഞാൻ കൂടുതലായിട്ടൊന്നും സംസാരിക്കുന്നില്ല. നേരത്തെ കാലിപ്പടുപ്പ് മൈതാനത്ത് നിന്നും ഇവിടുത്തോളം നിങ്ങൾ എന്റെ കൂടെ തന്നെ വന്നോട്ടുണ്ടായിരുന്നു. ಭಾರಿ ಹಿಗ್ಗಾಯ್ತು ಬಿಡ್ರಿ ಇವ್ರ ಕನ್ನಡ ಮಾತು ಕೇಳಿ. ನನಗನಿಸ್ತದ ನಮ್ಮ ಕರ್ನಾಟಕದ ಜಮೀರ್ ಖಾನ್ ಆಗಿರಬಹುದು, ಬಹಳಷ್ಟು ಮಂದಿ ಇದಾರ ಬಿಡ್ರಿ. ಹ್ಯಾರಿಸ್ ನಲಪಾಡ್ ಆಗಿರಬಹುದು, ಖರೀಜಾ ಫಾತಿಮಾ ಆಗಿರಬಹುದು, ಸಿದ್ದರಾಮಯ್ಯನವರ ಮೊಮ್ಮಗ ಆಗಿರಬಹುದು. ಎಷ್ಟು ಮಂದಿ ಹೇಳ್ಬೇಕು ನಿಮಗ. ಖರ್ಗೆ ಅವ್ರಾಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಮಾತಾಡೋದಾಗಿರ್ಬಹುದು, ಮಧು ಬಂಗಾರಪ್ಪನವ್ರಾಗಿರ್ಬಹುದು. ಅವರೆಲ್ಲರಿಗಿಂತಲೂ ಬಹಳ ಬೆಟರ್ ಇತ್ರಪ್ಪ. ಭಾರಿ ಚಂದ ಇತ್ತು ಕನ್ನಡ ಮಾತು. ನೋಡ್ರಿ, ಈಗ ಒಂದ್ ಕಡೆ ಕೇರಳದಾಗ ರೋಡ್ ಶೋ ಮಾಡೋ ಮುಂದ ಪೆಟ್ರೋಲ್ ಟ್ಯಾಂಕರ್ ಗಳನ್ನ ತೋರಿಸ್ತಾರ. ಮತ್ತೊಂದ್ ಕಡೆ ಏನ್ ನೋಡ್ಬೇಕು ನೀವು, ಜನಸಾಗರ, ಮಂದಿನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಾಗ್ಯದ. ಅಂಥ ಪರಿ ಕೇರಳದಾಗ ರಾಹುಲ್ ಗಾಂಧಿ ಅವರ ರ್ಯಾಲಿ ರೋಡ್ ಶೋ ಮಾಡೋ ಮುಂದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಾಗ್ಯದ. ಅಷ್ಟು ಮಂದಿ ತುಂಬ್ಯಾರ ನೋಡ್ರಿ ನೀವು. ಸುಮ್ಮನೆ ಮಜಾಕ್ ಮಾಡದೇನ್ರಪ್ಪ. ಇವ್ ಕ್ಲೀನ್ ಸ್ವೀಪ್ ಅಂತಾರ ನೋಡ್ರಿ. ಇದು ಪ್ರಚಾರದ ಟೈಮ್ನಾಗೆ ಗೊತ್ತಾಗ್ಲಿಕ್ಕತ್ತದ ಕಾಂಗ್ರೆಸ್ಸಿಗೆ ಎಷ್ಟು ಪ್ರಚಾರ, ಯಾವ ರೀತಿ ಅಲ್ಲಿ ಅಭಿಮಾನ ಸಿಗ್ಲಿಕ್ಕತ್ತದ ಅಂತ ಹೇಳಿ. ಯಾಕಂದ್ರೆ ನೀವು ಮೊನ್ನೆ ಅಷ್ಟೇ ನಮ್ಮ ಮಿರ್ಚಿ ಮಂಡಕ್ಕಿದಾಗ ಮೋದಿ ರೋಡ್ ಶೋ ಮಾಡೋ ಮುಂದ ಅಲ್ಲಿನ ಮಂದಿ ಹೆಂಗ ಅವ್ರ ಕಣ್ಣಾಗ ಪ್ರೀತಿ ಅಭಿಮಾನ ಎಷ್ಟು ಕಾಣ್ಲಿಕ್ಕತ್ತದಂತ ನೋಡಿದ್ವಿ. ಇಲ್ಲಿ ನೋಡಿದ್ರ ಒಳ್ಳೆ ಕಾಂಗ್ರೆಸ್ನವ್ರು ಅದಾರ. ಎಷ್ಟು ಮಂದಿ ಹೊಂಟಾರ್ಲ ರ್ಯಾಲಿನ್ಯಾಗ, ಎಲ್ಲ ಕಾಂಗ್ರೆಸ್ನವ್ರು ಬಿಟ್ರ ಉಳ್ಕಿದ್ ಬ್ಯಾರೆ ಮಂದಿನೇ ಕಾಣಲಾಗ್ಯಾರ. ಛೇ 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 ಛೇ, ಪಾಪ ಇಂಥ ಗತಿ ಬರಬಾರ್ದಾಗಿತ್ತಂತೀನಿ ನಾನು.
ಬರ್ತದ ಬಿಡ್ರಿ, ಬಂದೇ ಬರ್ತದ. ಯಾಕೆ ಹೇಳ್ರಿ, ರಾಹುಲ್ ಗಾಂಧಿ ಬೇರೆ ಯಾರೇ ಬಿಡ್ರಪ್ಪ, ತಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಶೇಕ್ ಹ್ಯಾಂಡ್ ಮಾಡ್ಲಿಕ್ಕೆ ಕೈ ಕೊಟ್ರ ಪಟ್ ಅಂತ ಕೈ ತಕ್ಕೋತಾರ. ಅಲ್ಲ, ತಮ್ಮ ಕಾರ್ಯಕರ್ತರಿಗೆ ಇವ್ರಿಗೆ ನಂಬುದಿಲ್ಲ, ಕೈ ತಕ್ಕೋತಾರ ಅಂದ್ರ ಇನ್ನು ಮಂದ್ಯರೆ ಹೆಂಗ್ ನಂಬೇಕ್ ಹೇಳ್ರಿ? ಹಿಂಗ ಬಂದ್ ಓಡ್ ಹೋಗುದಾಗ ಗತಿ ಮತ್ತ. ಇನ್ನು ಕಾರಣಗಳು ಬಹಳಷ್ಟದಾವ್ ಬಿಡ್ರಿ ರಾಹುಲ್ ಗಾಂಧಿ ಅವರಿಂದ ದೂರ ಇರ್ಲಿಕ್ಕ. ಯಾಕಂದ್ರ ಇವತ್ತೊಂಥರ ಮಾತಾಡ್ತಾರ, ನಾಳೆ ಮತ್ತೊಂಥರ ಮಾತಾಡ್ತಾರ. ಕೇಳ್ಕೊಳ್ರಿ ನೀವು, ಎಕ್ಸಾಂಪಲ್ ಇಲ್ಲೇ ಐತಿ ಉದಾಹರಣೆ. ನಿನ್ನೆ ಒಂಥರ, ಇವತ್ತು ಒಂಥರ. Wherever the Prime Minister goes, he talks about temples, he talks about religion, he talks about God. Is Narendra Modi does not care anything about religion, Hinduism or temples. ಏನ್ ಹೇಳಿದ್ರು ಒಟ್ನ್ಯಾಗ ಮೋದಿ ಜಪ ಮಾಡ್ಬೇಕು, ಇಷ್ಟೇ ಅವ್ರ ತಲೆಯಾಗಿರೋದು. ಇನ್ನು ಎಲ್ಲಾ ಬಿಟ್ಟು ನಮ್ಮ ರಾಜ್ಯದ ವಿಷಯಕ್ಕೆ ಬರೋಣ ಅಂತಂದ್ರ, ದಾವಣಗೆರೆ ದಕ್ಷಿಣ ಕ್ಷೇತ್ರದಾಗಂತೂ ದಿನಕ್ಕ ಹೊಡೆತ ಪೆಟ್ಟು ಬೀಳಿಗತ್ತದ ಕಾಂಗ್ರೆಸ್ನವ್ರಿಗೆ. ಅಂದ್ರೆ ಕೇಳಬಾರ್ದು ನೀವು, ಪಾಪ DCM DKಶಿ ಸಾಹೇಬ್ರ ಹೋಗ್ಯಾರ, ಅಲ್ಪಸಂಖ್ಯಾತರಿಗೆ ಘೇರಾವ್ ಹಾಕ್ಬಿಟ್ರು, ಪ್ರತಿಭಟನೆ ಮಾಡ್ಲಿಕ್ಕತ್ರ. ಗೋ ಬ್ಯಾಕ್ ಕಾಂಗ್ರೆಸ್, ಗೋ ಬ್ಯಾಕ್ DKಶಿ ಅಂತ ಘೋಷಣೆ ಕೂಗಿದ್ದು. ಪ್ರಚಾರದಾಗೆ ಈ ಪರಿ ಮಂದಿ ಪಾಠ ಕಲಿಸ್ಲಿಕ್ಕತ್ತಾರಂದ್ರ ಇನ್ನ ಚುನಾವಣೆ ರಿಸಲ್ಟ್ನಾಗ ಇನ್ನ ಹೆಂಗ್ ಬರಬಹುದು ಅಂತ ಗೊತ್ತಾಗಿರ್ತೈತಿ ಬಿಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.